ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನಗರದ ಡಿಡಿಪಿಐ ಕಚೇರಿಯ ರಸ್ತೆಯಿಂದ ಪ್ರಾರಂಭವಾದ ಫುಟ್ಪಾತ್ ತೆರವು ಕಾರ್ಯಾಚರಣೆಯು ನಗರದ ಮುಖ್ಯ ರಸ್ತೆಗಳಾದ ಜಿಲ್ಲಾ ಕಾರಾಗೃಹ, ಟಿಪ್ಪು ಸುಲ್ತಾನ್ ರಸ್ತೆ, ಕಿಲ್ಲೆ ಬೃಹತ್ ಮಠ ರಸ್ತೆ, ಸೂಪರ್ ಮಾರ್ಕೆಟ್, ತೀನ್ ಕಂದೀಲ್, ಬಟ್ಟೆ ಬಜಾರ್, ಮಹಾವೀರ ವೃತ್ತ, ಹರಿಹರ ರಸ್ತೆಯ ಮೂಲಕ ಶ್ರೀ ಚಂದ್ರಮೌಳೇಶ್ವರ ವೃತ್ತದವರೆಗೆ ತೆರವುಗೊಳಿಸಲಾಯಿತು. ಡಿಐಎಸ್ಪಿ ಶಾಂತವೀರ, ಸದರ್ ಬಜಾರ್ ಠಾಣೆಯ ಸಿಪಿಐ ಉಮೇಶ್ ಕಂಬ್ಳೆ, ಟ್ರಾಫಿಕ್ ಠಾಣೆ ಪಿಎಸ್ಐ ಸಣ್ಣ ವೀರಯ್ಯನವರ ನೇತೃತ್ವದಲ್ಲಿ ಜರುಗಿದ ಫುಟ್ಪಾತ್ ತೆರವಿನ ಸ್ಪೆಷಲ್ ಡ್ರೈವ್ ಪಾದಯಾತ್ರೆ ಮೂಲಕ ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಟ್ರಾಫಿಕ್ ಪೊಲೀಸರು ಅಂಗಡಿ ಮಾಲೀಕರು ತಮ್ಮ ಅಂಗಡಿಗೆ ಬರುವ ವ್ಯಾಪ್ತಿ ಅಲ್ಲದೆ ಮಹಾನಗರ ಪಾಲಿಕೆಯ ಸ್ಥಳದಲ್ಲಿ ಇಟ್ಟುಕೊಂಡಂತ ವ್ಯವಹಾರದ ಸಾಮಾನುಗಳಾದ ತೊಟ್ಟಿಲು, ಸ್ಟೀಲ್ ಕೊಡಗಳು, ಹೂವಿನ ಹಾರಗಳು, ಪಾದರಕ್ಷೆಗಳು, ಬಟ್ಟೆಗಳು, ಮನೆ ಬಳಕೆ ವಸ್ತುಗಳನ್ನು ಸಹಿತ ಫುಟ್ಪಾತಿನ ಮೇಲೆ ಇಟ್ಟಂತ ದಿನ ಬಳಕೆಯ ವಸ್ತುಗಳನ್ನು ತೆರವುಗೊಳಿಸಿ ಕೆಲವು ಸಾಮಗ್ರಿಗಳು ಆಗೈ ದ್ವಿಚಕ್ರ ವಾಹನಗಳನ್ನು ಟಾಟಾ ಎಸಿಯಲ್ಲಿ ಹಾಕಿಕೊಂಡು ಹೋದದ್ದು ಕಂಡುಬಂತು. ಕೆಲವು ಅಂಗಡಿಯ ಮಾಲೀಕರು ಪೊಲೀಸ್ ಹಾಗೂ ಮಾಧ್ಯಮದವರನ್ನು ಕಂಡು ಸ್ವಇಚ್ಛೆಯಿಂದ ತಮ್ಮ ಅಂಗಡಿಯ ಮುಂದೆ ಇರುವ ಫುಟ್ಪಾತ್ ಖಾಲಿ ಮಾಡಿದ ದೃಶ್ಯಗಳು ಸಹಿತ ಕಂಡುಬಂದವು. ಈ ಫುಟ್ಪಾತ್ ಕಾರ್ಯಾಚರಣೆಗೆ ಇಡೀ ಟ್ರಾಫಿಕ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಬಿರುಸಿನ ಕಾರ್ಯಾಚರಣೆಯಿಂದ ಈ ಸ್ಪೆಷಲ್ ಡ್ರೈವ್ ಕಾರ್ಯಾಚರಣೆ ಯಶಸ್ವಿಯಾಗಿ ಜರುಗಿತು. ಜಾಕಿರ್ ಹುಸೇನ್ ಸರ್ಕಲ್ಲು ಮತ್ತು ತೀನ್ ಕಂದೀಲು, ಅಲ್ಲಿಂದ ಬಟ್ಟೆ ಬಜಾರು ಮತ್ತು ಹರಿಹರ ರೋಡ್ ಮುಖಾಂತರ ನಾವು ಸ್ಪೆಷಲ್ ಡ್ರೈವ್ ಮಾಡಿದ್ದೇನಂತ ಹೇಳಿದ್ರೆ, ಒಂದು ಡಬಲ್ ಪಾರ್ಕಿಂಗ್ ಆಗಿರ್ತಕ್ಕಂಥ ಎಲ್ಲ ವೆಹಿಕಲ್ಸಿಗೆ ನಾವು ದಂಡವನ್ನು ವಿಧಿಸುವಂಥ ಕೆಲಸ ಮಾಡಿದ್ವಿ. ಜನರಿಗೆ ಅವೇರ್ನೆಸ್ ಮಾಡ್ತಕ್ಕಂಥ ಅನೌನ್ಸ್ಮೆಂಟ್ ಮಾಡಿಸೋ ಮುಖಾಂತರ, ಜೊತೆಗೆ ಯಾರು ಪಾರ್ಕಿಂಗ್ ರೂಲ್ಸ್ಗಳನ್ನು ಅಥವಾ ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡ್ತಿಲ್ಲ ಅವರೆಲ್ಲರಿಗೂ ಸಹ ದಂಡನ ವಿಧಿಸೋದ್ರ ಮುಖಾಂತರ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಾಚರಣೆ ಮಾಡಿದ್ವಿ. ಇದರಲ್ಲಿ ಸುಮಾರು ವೆಹಿಕಲ್ಸ್ಗಳನ್ನು ಈಗಾಗಲೇ ದಂಡವನ್ನು ವಿಧಿಸಿದ್ವಿ. ಜೊತೆಗೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು, ಇಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಆಗೋಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತ ಹೇಳಿದ್ರೆ, ಈ ಶಾಪ್ನವ್ರು ಏನಿದ್ದಾರಲ್ಲ, ಆ ಶಾಪ್ನವರು ಈ ಫುಟ್ಪಾತ್ ಜಾಗವನ್ನು ತುಂಬ ಆಕ್ರಮಣ ಮಾಡಿಕೊಂಡು ಆ ಜಾಗದಲ್ಲಿ ತಮ್ಮ ಶಾಪಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಸಂಗ್ರಹ ಮಾಡಿಟ್ಟಿದ್ದರಿಂದ ಅಲ್ಲಿ ಜನರಿಗೆ ಓಡಾಡೋಕ್ಕೆ ತೊಂದರೆ ಆಗಿ ಅದರಿಂದ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಾಯಿತ್ತು. ಈ ವಿಶೇಷವಾಗಿ ನಾವು ಬಟ್ಟೆ ಬಜಾರ್ ಮತ್ತು ಹರಿಹರ ರೋಡಲ್ಲಿ ಟ್ರಾಫಿಕನ್ನು ಕ್ಲಿಯರ್ ಮಾಡ್ತಾ ಬಂದಿದ್ದೀವಿ. ನಾವು ಭಾಳಷ್ಟು ಈಗ ರೋಡ್ ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ. ಎಲ್ಲ ನಮ್ಮದು ಏನು ಫುಟ್ಪಾತ್ ರೋಡ್ ಇತ್ತು ಅದೆಲ್ಲ ಕ್ಲಿಯರ್ ಆಗಿದೆ. ಇದು ಜನರಿಗೆ ನಾನು ವಿನಂತಿಸ್ಕೊಳ್ಳೋದೇನೆಂದರೆ, ದಯವಿಟ್ಟು ನಾವೆಲ್ಲ ಮಾಡ್ತಿರೋ ಉದ್ದೇಶ ನಿಮಗೋಸ್ಕರನೇ, ಜನರ ಸುರಕ್ಷತೆ ಒಂದು ಮತ್ತು ವಾಹನಗಳ ಸಂಚಾರ ಸುರಕ್ಷಿತವಾಗಿ ಸುಗಮವಾಗಿ ಸಾಗಬೇಕನ್ನೋ ಕಾರಣಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ. ದಯವಿಟ್ಟು ಪಬ್ಲಿಕ್ ಇದಕ್ಕೆ ಸಹಕಾರ ಕೊಡಿ. ದಯವಿಟ್ಟು ಈಗ ಮಳೆಗಾಲ ಶುರು ಆಗಿದೆ, ಗಾಡಿಗಳು ಸ್ಕಿಡ್ ಆಗೋ ಚಾನ್ಸಸ್ ಇರ್ತದೆ ಅಥವಾ ಎದುರು ಬದ್ರೂ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆ ಇರ್ತದೆ. ದಯವಿಟ್ಟು ಎಲ್ಲರೂ ಹೆಲ್ಮೆಟನ್ನು ಬಳಕೆ ಮಾಡಿ, ಸೀಟ್ ಬೆಲ್ಟ್ಗಳನ್ನು ಬಳಕೆ ಮಾಡಿ. ಯಾರು ದಯವಿಟ್ಟು ಡ್ರಿಂಕ್ಸ್ ಮಾಡಿ ವಾಹನಗಳನ್ನು ಚಲಾಯಿಸಬೇಡಿ, ಟ್ರಿಪಲ್ ರೈಡಿಂಗ್ ಮಾಡಬೇಡಿ. ದಯವಿಟ್ಟು ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಎಲ್ಲ ರೂಲ್ಸ್ಗಳನ್ನು ದಯವಿಟ್ಟು ಫಾಲೋ ಮಾಡಿ. ನಿಮ್ಮ ಜೀವವನ್ನು ಉಳಿಸ್ಕೋಬೇಕನ್ನೋದೇ ನಮ್ಮ ಉದ್ದೇಶ. ನಮ್ಮ ಪೊಲೀಸರದ್ದು ಮಾನವರ ಆಸ್ತಿಪಾಸ್ತಿಯನ್ನು ಕಾಪಾಡಬೇಕು, ಪ್ರಾಣಗಳನ್ನು ಕಾಪಾಡಬೇಕು, ಟ್ರಾಫಿಕ್ ವ್ಯವಸ್ಥೆಯನ್ನು ಸುಗಮವಾಗಿ ನೋಡ್ಕೋಬೇಕಾಯ್ತು ನಮ್ಮ ಜವಾಬ್ದಾರಿ ಇದೆ. ಹಾಗಾಗಿನೇ ನೀವು ನಮ್ಮ ಜೊತೆಗೆ ಕೈ ಜೋಡಿಸಿ ಅಂತ ಕೇಳ್ತೀನಿ. ಇವತ್ತು ತುಂಬ ಯಶಸ್ವಿ ಆಗಿದೆ, ಸುಮಾರು ತುಂಬ ಎಫೆಕ್ಟ್ ಆಗಿದೆ. ಜನರು ಇದರಿಂದ ಒಳ್ಳೆಯ ಸಂಚಾರಿ ಪೊಲೀಸ್ ಠಾಣೆ ಪ್ರಕಟಣೆ. ವಾಹನ ಸವಾರರು ಸರಿಯಾದ ರೀತಿಯಲ್ಲಿ ತಮ್ಮ ವಾಹನವನ್ನು ಪಾರ್ಕಿಂಗ್ ಮಾಡತಕ್ಕದ್ದು, ಅದೇ ರೀತಿಯಾಗಿ ತಾವು ವಾಹನ ಚಾಲನೆ ಮಾಡುತ್ತಾ ಅದಕ್ಕೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸತಕ್ಕದ್ದು, ಅದೇ ರೀತಿಯಾಗಿ ವಾಹನ ಚಾಲನೆ ಮಾಡುವ ಕಾಲಕ್ಕೆ ಮೊಬೈಲ್ ಬಳಸತಕ್ಕದ್ದಲ್ಲ. ಅದೇ ರೀತಿಯಾಗಿ ಮೂವರು ಕುಳಿತುಕೊಂಡು ಹೋಗುವುದು ನಿಲ್ಲಿಸಬೇಕು. ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ಗೋವು ಅಕ್ರಮವಾಗಿ ಕಳ್ಳಸಾಗಾಣಿಕೆ ಮಾಡುತ್ತಿರುವ ಪ್ರಮಾಣ ಹೆಚ್ಚಳವಾಗಿದ್ದು, ಗೋ ರಕ್ಷಣೆಗೆ ಪ್ರಮುಖ ರಸ್ತೆಗಳಲ್ಲಿ ಚೆಕ್ ಪೋಸ್ಟ್ ಸ್ಥಾಪನೆ ಮಾಡುವ ಮೂಲಕ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಎಂದು ಗೌ ಸೇವಾ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಠಾಕೋರ ವಿನಯ್ ಸಿಂಗ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಇತ್ತೀಚೆಗೆ ನಗರದ ಹೊರವಲಯ ಯರಗೇರ, ನವೋದಯ ಪೊಲೀಸ್ ಚೌಕಿ, ಶಕ್ತಿನಗರ್ ಚೆಕ್ ಪೋಸ್ಟ್ ಹಾಗೂ ಕಲ್ಲೂರು ಕ್ರಾಸ್ ಮೂಲಕ ನಗರಕ್ಕೆ ಲಾರಿ ಟೆಂಪೋನಲ್ಲಿ ಗೋವು ಅಕ್ರಮವಾಗಿ ಕಳ್ಳ ಸಾಗಾಣಿಕೆ ಮಾಡುತ್ತಿರುವ ಪ್ರಮಾಣ ಹೆಚ್ಚಳವಾಗಿದೆ ಎಂದರು.
ಗೋಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಳವಾಗಿದ್ದು ಚೆಕ್ ಪೋಸ್ಟ್ ಸ್ಥಾಪನೆ ಮಾಡಿದರೆ ಮಾತ್ರ ಇದನ್ನು ತಡೆಗಟ್ಟಲು ಸಾಧ್ಯ ಎಂದರು. ಜಾನುವಾರು ಕಳ್ಳ ಸಾಗಾಣಿಕೆ ತಡೆ ವಿಶೇಷ ಕಾನೂನುಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಆದರೂ ಸಹ ಜಾನುವಾರುಗಳನ್ನು ಕಳ್ಳ ಸಾಗಾಣಿಕೆ ನಿಯಂತ್ರಣಕ್ಕೆ ಬಂದಿಲ್ಲ ಎಂದರು. ಗೋಗಳ್ಳರು ಗೋವಾದೆ ಮಾಡುತ್ತಿದ್ದಾರೆ. ಕಳ್ಳ ಸಾಗಾಣಿಕೆ ಮಾಡುತ್ತಿರುವ ವೇಳೆ ತಡೆದು ನಿಲ್ಲಿಸಿದ್ದಾರೆ. ಕಾರ್ಯಕರ್ತರಿಗೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಎಂದರು. ಅಕ್ರಮ ಸಾಗಾಣಿಕೆ ವೇಳೆ ಹಿಂದೂ ಕಾರ್ಯಕರ್ತರು ಲಾರಿಗಳನ್ನು ನಿಲ್ಲಿಸಿ ಎಂದು ಸೂಚನೆ ಕೊಟ್ಟಾಗ ಅವರಿಗೆ ಪೊಲೀಸ್ ಇಲಾಖೆ ಸಹಕರಿಸಬೇಕು ಮತ್ತು ಆರೋಪಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಇದರಲ್ಲಿ ರಾಜಕಾರಣಿಗಳು ಶಾಮೀಲಾದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಮತ್ತು ಶಕ್ತಿನಗರ ಚೆಕ್ ಪೋಸ್ಟ್ ಕಲ್ಲೂರು ಕ್ರಾಸ್ನಿಂದ ರಾಯಚೂರಿಗೆ ಲಾರಿಗಳಲ್ಲಿ ಮತ್ತು ಮಿನಿ ಟಮಟಮಾಟಗಳಲ್ಲಿ ಮೂಲಕ ಕಳ್ಳ ಸಾಗಾಣಿಕೆ ಮಾಡುವುದು ಹೆಚ್ಚಾಗಿರುತ್ತದೆ. ಇದನ್ನು ತಡೆಗಟ್ಟಲು ಕೂಡಲೇ ಸದರಿ ಸ್ಥಳಗಳಲ್ಲಿ ಚೆಕ್ ಪೋಸ್ಟ್ ಸ್ಥಾಪಿಸಿ ಅಲ್ಲಿ CC ಕ್ಯಾಮೆರಾಗಳನ್ನು ಅಳವಡಿಸಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ. ಪ್ರತಿಯೊಂದು ಲಾರಿಗಳು ಮತ್ತು ಮಿನಿ ಟಮಟಮ್ಗಳನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಒಂದು ವೇಳೆ ಗೋಮಾತೆಯರನ್ನು ಮತ್ತು ದನಗಳನ್ನು ಅನಧಿಕೃತ ದಾಖಲೆಗಳಲ್ಲಿ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದಾರೆ. ಗೌರಕ್ಷಕ ಸಂಸ್ಥೆಯ ಸಂರಕ್ಷಕರಿಗೆ ಮತ್ತು ಹಲವಾರು ಹಿಂದೂ ಸಂಘಟನಾ ಕಾರ್ಯಕರ್ತರಿಗೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಮತ್ತು ಈ ವಿಷಯವಾಗಿ ಹತ್ಯೆಗಳು ಕೂಡ ನಡೆಯುತ್ತಿದೆ. ಜಾನುವಾರುಗಳಿಗೆ ಹತ್ಯೆಗೊಂದು ಮಾರಾಟ ಮಾಡುವುದು ಮತ್ತು ಹತ್ಯೆಗೊಂದು ಖರೀದಿಸುವುದು ಮತ್ತು ದಾಖಲೆಗಳು ಹತ್ಯೆಗೆ ಎಂದು ಮಧ್ಯ ನಿಂತುಕೊಂಡು ಮಾರಾಟ ಅಥವಾ ಖರೀದಿಸುವುದು ಕಾನೂನು ಪ್ರಕಾರ ಅಪರಾಧ. ಜಾನುವಾರು ಸಾಗಿಸುವ ಮಾಡುವಾಗ ಕಾರ್ಯಕರ್ತರು ತಡೆದು ಮತ್ತು ಪೊಲೀಸ್ ಮಾಡಬೇಕಾದ ಕ್ರಮವೇನೆಂದರೆ ಮೊದಲು ರಸೀದಿಗಳು ಪರಿಶೀಲಿಸಿ ಎಲ್ಲಿಂದ ಗೋಮಾತೆ ಮತ್ತು ದನಗಳು ಖರೀದಿಸಿರುವ ಬಗ್ಗೆ ಮತ್ತು ಯಾವ ಉದ್ದೇಶಕ್ಕಾಗಿ ಖರೀದಿಸಿರುವ ಬಗ್ಗೆ ವಿಚಾರಣೆ ಮಾಡಬೇಕು. ರಸೀದಿಗಳಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ಮತ್ತು ಪಶುಸಂಗೋಪನಾ ಇಲಾಖೆಯಿಂದ ಅನುಮತಿ ಪತ್ರ ಪಡೆದಿರಬೇಕು. ಗೋವನ್ನು ಜೀವಂತವಾಗಿ ಅಥವಾ ಮಾಂಸದ ರೂಪದಲ್ಲಿ ಎಲ್ಲೂ ಕೂಡ ಮಾರಾಟ ಮಾಡುವಂತಿಲ್ಲ. ಲೆಟರ್ ಕೊಡ್ತಾರೆ, ನೀವು ಹೋಗಿ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಭೇಟಿ ಮಾಡಿ. ನಗರದ ಅಶೋಕ್ ಬಾರ್ ಹಾಗೂ ಸಾಯಿಬಾರ್ನಲ್ಲಿ ನಡೆದ ಕೊಲೆ ಯತ್ನ ನಡೆಸಿದ ಆರೋಪಿಗಳ ಮೇಲೆ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ದಿಲಿಜೆಂಟ್ ಟಿಪ್ಪು ಸುಲ್ತಾನ್ ಸಂಘದ ಪದಾಧಿಕಾರಿಗಳು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಇಂತಹ ಘಟನೆ ನಡೆದಂತೆ ಸೂಕ್ತ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಲಾಯಿತು. ಇಂದು ನಗರದ ಮಂಗಳವಾರಪೇಟೆ ಹೊಸ ಬಿಡುವ ಸಂಪೂರ್ಣ ಜನವಸತಿ ಪ್ರದೇಶವಾಗಿದ್ದು ಇದು ನಗರದ ಹೃದಯ ಭಾಗವಾಗಿದೆ. ಸಾಯಿಬಾರ್ ಹಾಗೂ ಅಶೋಕ್ ಬಾರ್ಗಳಲ್ಲಿ ಮದ್ಯ ಸೇವನೆ ಮಾಡಿ ರಸ್ತೆಯ ತಿರುಗಾಡುವ ಮಹಿಳೆಯರಿಗೆ ಹಾಗೂ ಸಾರ್ವಜನಿಕರಲ್ಲಿ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ರಸ್ತೆಯ ಅಕ್ಕಪಕ್ಕದಲ್ಲಿ ಮೂತ್ರ ವಿಸರ್ಜನೆ ಮಾಡುವುದಲ್ಲದೆ ಸಾರ್ವಜನಿಕರಿಗೆ ತೀವ್ರ ತೊಂದರೆ ನೀಡುತ್ತಿದ್ದು ಸಾರ್ವಜನಿಕರು ಭಯಭೀತರಾಗಿದ್ದಾರೆ ಎಂದು ದೂರಿದರು. ಎಲ್ಲ ಕುಡುಕರು ಎಲ್ಲ ಬಂದು ಕಾಸಿ ಅಲ್ಲೇ ದರ್ವಾಜ ಮುಂದೆ ಶೌಚಾಲಯ ಮಾಡಕತ್ತಾರ, ಮೂತ್ರ ವಿಸರ್ಜನೆ ಮಾಡಕತ್ತಾರ. ರೌಡಿಸಮ್ ಜಾಸ್ತಿ ಆಗಿದೆ. ಅದು ಹಿಂದೆ ಸ್ಕೂಲ್ ಇದೆ ಸರ್. ಆ ಸ್ಕೂಲ್ನಾಗ ಮಕ್ಕಳು ಬರ್ಬೇಕಂದ್ರೆ ಭಾಳ ಕಷ್ಟ ಆಗಿದೆ ಸರ್. ನಿಮ್ಗೆ ಲೆಟರ್ ಕೊಡ್ತೀವಿ ಈಗ ಒಂದು ಅದೆಲ್ಲ ಹೊರಗತ್ತಿರೋದು ಸರ್. ಇದೆಲ್ಲ ಜೊತೆ ನೆಸಿಟಿ ಇಲ್ಲ. ನಗರದ ರಂಗಮಂದಿರ ಪಕ್ಕದ ರೈಲ್ವೆ ಒಳ ಸೇತುವೆ ಮಳೆ ನೀರಿನಿಂದ ಕರಿಯಂತಾಗಿದೆ. ಅಲ್ಪ ಮತ್ತು ಭಾರಿ ಮಳೆಗೆ ಈ ಒಳ ಸೇತುವೆಯಲ್ಲಿ ನೀರು ಸಂಗ್ರಹಗೊಂಡು ಸಾರ್ವಜನಿಕರು ನೀರಿನಲ್ಲಿ ಸಂಚರಿಸಬೇಕು.
ನಿನ್ನೆ ಸಂಜೆ ಸುರಿದ ಭಾರೀ ಮಳೆಯಿಂದಾಗಿ ನಗರದಲ್ಲಿ ಬಹುತೇಕ ಕಡೆ ಅನೇಕ ವಾಸ ವ್ಯವಸ್ಥೆಗಳು ಕಂಡುಬಂದವು. ಈ ಮಳೆಯ ಪರಿಣಾಮದಿಂದ ಹೊಳ ಸೇತುವೆಯಲ್ಲಿ ಭಾರಿ ಪ್ರಮಾಣದ ನೀರು ಸಂಗ್ರಹಗೊಂಡು ಸಂಚಾರ ಕಷ್ಟದಾಯಕವಾಗಿದೆ. ರೈಲ್ವೆ ಹಾಳಿಯ ಮತ್ತೊಂದು ಕಡೆ ಸಂಚಾರಕ್ಕೆ ಈ ಒಳ ಸೇತುವೆ ನಿರ್ಮಿಸಲಾಗಿದೆ. ಮಳೆ ನೀರು ಮತ್ತು ಚರಂಡಿ ನೀರು ಹರಿದು ಹೋಗುವ ವ್ಯವಸ್ಥೆ ಸಂಪರ್ಕವಾಗಿ ಇಲ್ಲದಿರುವುದರಿಂದ ಮಳೆ ನೀರು ಮತ್ತು ಚರಂಡಿ ನೀರು ಬಳಸಿ ಸಂಗ್ರಹಗೊಂಡು ಮಲಿನ ನೀರಿನಲ್ಲಿ ಜನ ಓಡುವಂತೆ ಮಾಡಿದೆ. ಕಳೆದ ಅನೇಕ ವರ್ಷಗಳಿಂದ ಈ ಸಮಸ್ಯೆ ನಿರಂತರವಾಗಿದ್ದರೂ ಇದಕ್ಕೊಂದು ಪರಿಹಾರ ಹುಡುಕುವ ಪ್ರಯತ್ನ ಪರಿಣಾಮಕಾರಿಯಾಗಿಲ್ಲ. ಶಾಲಾ ಕಾಲೇಜು ಸೇರಿದಂತೆ ಇನ್ನಿತರ ಚಟುವಟಿಕೆಗಳಿಗಾಗಿ ಸಾರ್ವಜನಿಕರು ಈ ಒಳ ಸೇತುವೆಯಿಂದ ಸಂಚರಿಸಬೇಕಾಗಿದೆ. ಮಕ್ಕಳು ಸೇರಿದಂತೆ ಮಹಿಳೆಯರು ಸಂಚಾರಕ್ಕೆ ಈ ಒಳ ಸೇತುವೆ ಏಕಮಾತ್ರ ಮಾರ್ಗವಾಗಿದೆ. ಬಹಳ ಸ್ಥಿತಿಯಲ್ಲಿ ನೀರು ಸಂಗ್ರಹದ ಸಮಸ್ಯೆ ನಿವಾರಿಸುವ ತಾಂತ್ರಿಕ ತಜ್ಞತೆ ಇಲ್ಲದೆ ಜನ ದಶಕಗಳಿಂದ ಇದೇ ಪರಿಸ್ಥಿತಿಯಲ್ಲಿ ಸಂಚರಿಸುವ ಸ್ಥಿತಿ ಮುಂದುವರೆದಿದೆ. जगह भीग जाएंगे
ಜಿಲ್ಲಾ ಮತ್ತು ತಾಲೂಕು ಗಣಿಗ ಸಮಾಜದ ವತಿಯಿಂದ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಜೂನ್ 1ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ 2ನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಜಿಲ್ಲಾಧ್ಯಕ್ಷ ಚನ್ನಪ್ಪ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚಿತ್ರದುರ್ಗ ವಿದ್ಯಾಪೀಠ ಪೀಠಾಧಿಪತಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಜಯಬಸವ ಕುಮಾರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ಜಿಲ್ಲಾ ಗಣಿಗ ಸಮಾಜದ ಜಿಲ್ಲಾಧ್ಯಕ್ಷ ಚನ್ನಪ್ಪ ಸಜ್ಜನ್ ವಹಿಸಲಿದ್ದು, ಸಚಿವ ಎನ್ಎಸ್ ಬೋಸರಾಜ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಆಗಮಿಸಲಿದ್ದಾರೆ ಎಂದು ಹೇಳಿದರು. ಹಾಗೂ ನಮ್ಮ ಸಮಾಜದ ವತಿಯಿಂದ 1/6/2025ರಂದು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ 2ನೇ ವರ್ಷದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿಕೊಂಡಿದ್ದೇವೆ. ವೀರಶೈವ ಕಲ್ಯಾಣ ಮಂಟಪ ರಾಯಚೂರಿನಲ್ಲಿ ಸದರಿ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಡಾಕ್ಟರ್ ಜಯ ಬಸವಕುಮಾರ ಸ್ವಾಮಿಗಳು, ಶ್ರೀ ಜಗದ್ಗುರು ಮುರುಘ ರಾಜೇಂದ್ರ ಬೃಹನ್ಮಠ ಹಾಗೂ ವಿದ್ಯಾಪೀಠ ಚಿತ್ರದುರ್ಗ ಮತ್ತು ಪೀಠಾಧಿಪತಿಗಳು ವನಶ್ರೀ ಸಂಸ್ಥಾನ ಮಠ ವಿಜಯಪುರ ಹಾಗೂ ಸಾನ್ನಿಧ್ಯವನ್ನು ಶ್ರೀಶಾಪುರ ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠ ರಾಯಚೂರು 13 ಶ್ರೀ 108,000 ದೇವರು ಶಿವಪುರ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಂಸ್ಥಾನ ಹಿರೇಮಠ ಪ್ರಧಾನಮಠ ರಾಯಚೂರು ಮತ್ತು ಶ್ರೀಶಾಪುರ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಂಗಳವಾರಪೇಟೆ ಹಿರೇಮಠ ರಾಯಚೂರು, ಕುರುಂಗಲ್ ಖಾನಾಪುರ ಮತ್ತು ಸದರಿ ಸಮಾರಂಭದ ಅಧ್ಯಕ್ಷತೆಯನ್ನು ರಾಯಚೂರು ಜಿಲ್ಲೆಯ ಗಾಣಿಗ ಸಮಾಜದ ಅಧ್ಯಕ್ಷರಾದ ಶ್ರೀ ಚನ್ನಪ್ಪ ಸಜ್ಜನ್ ಇವರು ವಹಿಸುತ್ತಾರೆ. ಹಾಗೂ ಸದರಿ ಸಮಾರಂಭವನ್ನು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್ ಸಾಹೇಬರು, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರದವರು ಉದ್ಘಾಟಿಸುತ್ತಾರೆ. ಹಾಗೂ ಪ್ರಾಣದೇವದ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಶ್ರೀ ಜಿ ಕುಮಾರಸ್ವಾಮಿ ಮಾನ್ಯ ಸಂಸದರು ರಾಯಚೂರವರು ಹಾಗೂ ಮುಖ್ಯ